ಸಿನಿಮಾ ಸ್ಟೈಲ್ನಲ್ಲಿ ಡಾಕ್ಟರ್ ಕಿಡ್ನಾಪ್. ಹಣಕ್ಕಾಗಿ ಬಳ್ಳಾರಿ ಜಿಲ್ಲಾಸ್ಪತ್ರೆ ವೈದ್ಯ ಸುನಿಲ್ ಅಪಹರಣ ಆಗಿದೆ. ಕಿಡ್ನಾಪ್ ಮಾಡಿ 6 ಕೋಟಿ ರೂಪಾಯಿ ಹಣಕ್ಕೆ ಡಿಮ್ಯಾಂಡ್ ಇಡಲಾಗಿದೆ. ಸತ್ಯನಾರಾಯಣ ಪೇಟೆಯಲ್ಲಿ ವಾಕಿಂಗ್ ಮಾಡ್ತಾ ಇದ್ದಂಥ ಡಾಕ್ಟರ್ ಕಾರಿನಲ್ಲಿ ಬಂದು ಬಾಯಿ ಮುಚ್ಚಿ ಎಳೆದೊಯ್ದಿದ್ದಾರೆ ದುಷ್ಕರ್ಮಿಗಳು. ಸಿನಿಮಾ ರೀತಿಯಲ್ಲಿಯೇ, ಥೇಟ್ ಸಿನಿಮಾ ರೀತಿ ಇದು. ಡಾಕ್ಟರ್ ವಾಕ್ ಮಾಡ್ತಾ ಇದ್ದ, ಆ ಸಂದರ್ಭದಲ್ಲಿ ಕಾರ್ನಲ್ಲಿ ಬಂದರು. ತಕ್ಷಣ ಆತನನ್ನು ಬಾಯಿ ಮುಚ್ಚಿದ್ರು, ಕಾರ್ನಲ್ಲಿ ಎಳ್ಕೊಂಡ್ರು, ಹೋದರು. 6 ಕೋಟಿ ರೂಪಾಯಿ ಡಿಮ್ಯಾಂಡ್ ಇಡಲಾಗಿದೆ. ಕಿಡ್ನಾಪ್ ಮಾಡಿ ವೈದ್ಯನ ಮೊಬೈಲ್ನಿಂದಲೇ ಕರೆ ಮಾಡಿ ಹಣಕ್ಕೆ ಬೇಡಿಕೆ ಇಟ್ಟಿದ್ದಾರೆ. ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ಮಾಡಿದ್ದಾರೆ ಪೊಲೀಸರು. ಯಾರು ಏನು ಎತ್ತ ಅಂತ ಗೊತ್ತಾಗಬೇಕಾಗಿದೆ. ಹೇಳಿ ಕೇಳಿ ಇಂಥದ್ದೊಂದು ಪ್ರಕರಣ ರಾಯಚೂರಿನಲ್ಲೂ ಕೂಡ ನಡೆದಿತ್ತು. ವಾಕಿಂಗ್ ಅಥವಾ ಸೈಕ್ಲಿಂಗ್ ಹೋಗ್ತಾ ಇದ್ದಂಥ ಡಾಕ್ಟರ್ ಮೇಲೆ ಗುಂಡಿನ ದಾಳಿ ಮಾಡಿ ಹಣಕ್ಕಾಗಿ ಬೇಡಿಕೆ ಇಟ್ಟಂಥ ಪ್ರಸಂಗ ರಾಯಚೂರಿನಲ್ಲಿ ನಡೆದಿತ್ತು. ಇದೀಗ ಬಳ್ಳಾರಿಯಲ್ಲಿ ಅಂಥದ್ದೇ ಸಿನಿಮಾ ರೀತಿಯ ಅಪಹರಣ ನಡೆದು ಹೋಗಿದೆ. ಕಳೆದ ಬಾರಿ ಹೀಗೆ ರಾಯಚೂರಿನ ವೈದ್ಯನಿಗೆ ಬ್ಲ್ಯಾಕ್ ಮೇಲ್ ಮಾಡಿದಂಥವರು ಆಂಧ್ರದವರು ಅಂತ ಗೊತ್ತಾಗಿತ್ತು. ಯಾಕೆಂದರೆ ಬಳ್ಳಾರಿ ಮತ್ತು ರಾಯಚೂರು ಆಂಧ್ರ ಬಾರ್ಡರ್ನಲ್ಲಿ ಇರೋದ್ರಿಂದ ಇಂಥ ದರೋಡೆಕೋರರು ಅಥವಾ ಕಿಡ್ನ್ಯಾಪರ್ಸು ಆ ಕಡೆ ಭಾಗದಿಂದಲೇ ಹೆಚ್ಚಾಗಿ ಬರ್ತಾರೆ ಅಂತ ನಾವು ಬೀದರ್ನಲ್ಲೂ ಕೂಡ ನೋಡಿದ್ವಿ. ಹಣವನ್ನು ಕದ್ದೊಯ್ದಂಥ ಖದೀಮರು ಹೋಗಿದ್ದೆ ತೆಲಂಗಾಣಕ್ಕೆ, ಆಂಧ್ರಕ್ಕೆ. ಸೊ ಹೀಗಾಗಿ ಆ ಪಕ್ಕದ ರಾಜ್ಯದಿಂದಲೇ ಈ ರೀತಿ ಆಗಮಿಸಿ ಕಳ್ಳತನ ಅಥವಾ ದರೋಡೆಗಳು ನಡೀತಾ ಇದ್ದಾವೆ ಅನ್ನೋದು ಅನೇಕರು ಹೇಳ್ತಾ ಇದ್ರು. ಈಗ ಸುನೀಲ್ ಡಾಕ್ಟರ್ ಸುನೀಲ್ ಅಪಹರಣ ಆಗಿದ್ದಾರೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಿದ್ದು ನೀಡ್ತಾರೆ. ಸಿದ್ದು, ಅಪ್ಡೇಟ್ಸ್ ಏನಿದೆ? ಪೊಲೀಸರ ತನಿಖೆ, ಯಾರು ಏನು ಎತ್ತ ಮಾಹಿತಿ? ಎಸ್, ಮತ್ತೊಮ್ಮೆ ಸಂಪರ್ಕ ಮಾಡೋಣ. ಡಾಕ್ಟರ್ ಸುನೀಲ್ ಕಿಡ್ನ್ಯಾಪ್ ಆಗಿದ್ದಾರೆ. ಬಳ್ಳಾರಿಯಲ್ಲಿ ಫೇಮಸ್ ವೈದ್ಯರಿಬ್ಬರು. ನೋಡಿ ಏನಾಗುತ್ತೆ, ತುಂಬ ಹಣ ಇದೆ ಅಂತ, ಯಾರಲ್ಲಿ ಹಣ ಇದೆ ಅನ್ನೋದನ್ನು ಪತ್ತೆ ಮಾಡಿ ಅಧ್ಯಯನ ಅಂತ ಹೇಳೋಕ್ಕಾಗೋದಿಲ್ಲ, ಅದನ್ನು ಟ್ರ್ಯಾಕ್ ಮಾಡಿ ಅವರ ಹಿಸ್ಟ್ರಿಯನ್ನು ಕಲೆಕ್ಟ್ ಮಾಡಿಕೊಂಡು ಸ್ಕೆಚ್ ಹಾಕಿ ಅವ್ರನ್ನ ಎಲ್ಲಿ ಹೋಗ್ತಾರೆ, ಎಲ್ಲಿ ಬರ್ತಾರೆ, ಎಲ್ಲಿ ಕೂರ್ತಾರೆ ಎಲ್ಲ ನೋಡಿಕೊಂಡು ಹೀಗೆ ಕಿಡ್ನ್ಯಾಪ್ ಮಾಡಿ ಹಣವನ್ನು ವಸೂಲಿ ಮಾಡುವಂಥ ಒಂದು ದೊಡ್ಡ ಟೀಮ್ ಇಲ್ಲಿ ವರ್ಕ್ ಮಾಡ್ತಾ ಇದೆ ಅನ್ನೋದು ಮತ್ತೊಮ್ಮೆ ಗೊತ್ತಾಗ್ತಾ ಇದೆ. ವಾಕಿಂಗ್ ಮಾಡ್ತಾ ಇದ್ದಂಥ ಡಾಕ್ಟರ್ ಸುನೀಲ್ ಅವರನ್ನು ಇಲ್ಲಿ ಕಿಡ್ನ್ಯಾಪ್ ಮಾಡಿದ್ದಾರೆ. ಸದ್ಯಕ್ಕೆ ದೂರು ದಾಖಲಾಗಿದೆ. ಅಲ್ಲಿನ ಎಸ್ ಪಿ ಡಾಕ್ಟರ್ ಶೋಭಾರಾಣಿ ಅವರಿದ್ದಾರೆ. ಎಸ್ ಪಿಗೂ ಕೂಡ ದೂರನ್ನು ಸಲ್ಲಿಕೆ ಮಾಡಿದ್ದಾರೆ. ಈಗ ಸುನೀಲ್ ಎಲ್ಲಿದ್ದಾರೆ, ಅವರನ್ನು ಹೇಗೆ ಆ ಕಿಡ್ನ್ಯಾಪರ್ಸಿಂದ ಬಚಾವ್ ಮಾಡಿ ಕರೆದುಕೊಂಡು ಬರಬೇಕು ಅನ್ನುವ ನಿಟ್ಟಿನಲ್ಲಿ ಪೊಲೀಸರು ನೋಡ್ತಾ ಇದ್ದಾರೆ. ಜೊತೆಗೆ ವಾಕ್ ಮಾಡ್ತಿರುವಂಥ ಸತ್ಯನಾರಾಯಣ ಪೇಟೆಯಿಂದ ಟ್ರ್ಯಾಕ್ ಮಾಡಿದ್ರೆ ಅವ್ರು ಎಲ್ಲೆಲ್ಲಿ ಹೋಗಿದ್ದಾರೆ, ಏನು ಎತ್ತ CCTVಗಳ ಫುಟೇಜ್ ಕೂಡ ಹೆಲ್ಪ್ ಮಾಡ್ಬೋದು. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಿದ್ದು ನೀಡ್ತಾರೆ. ಸಿದ್ದು, ಏನು ಮಾಹಿತಿ? ಪೊಲೀಸರ ಪರಿಶೀಲನೆ, ವಾಕಿಂಗ್ ವೇಳೆ ಕಿಡ್ನ್ಯಾಪ್, ಯಾರು, ಏನು ಆಂಧ್ರದವರ, ಕರ್ನಾಟಕದವರ, ಏನೆಲ್ಲ ಮಾಹಿತಿ ಸಿಗ್ತಾ ಇದೆ? ಖಂಡಿತವಾಗ್ಲೂ ದಶರಥ್, ಏನಂದ್ರೆ ಜಿಲ್ಲಾ ಆಸ್ಪತ್ರೆಯ ಮಕ್ಕಳ ವೈದ್ಯ ಆಗಿರುವಂತ ಡಾಕ್ಟರ್ ಸುನೀಲ್ ಅವರು ವಾಕಿಂಗ್ ಕೂಡ ಮಾಡ್ತಾ ಇದ್ರು. ಬೆಳಗ್ಗೆ ಸತ್ಯನಾರಾಯಣ ಪೇಟೆಯಲ್ಲಿ ಬರುವಂತ ಶನೇಶ್ವರ ಏನ್ ಗುಡಿ ಇದೆ, ಈ ಗುಡಿ ಹತ್ತಿರದಲ್ಲಿ ಸ್ವಲ್ಪ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಇರುತ್ತೆ. ಅಲ್ಲಿ ವಾಕಿಂಗ್ ಮಾಡ್ಲಿಕ್ಕೆ ಅಂತ ಹೋಗಿರುವಂತ ಏನು ಡಾಕ್ಟರ್ ಸುನೀಲ್ ಇದ್ದಾರೆ. ದಿಢೀರ್ ಅಂತ ಹೇಳ್ಬಿಟ್ಟು ಕಿಡ್ನ್ಯಾಪ್ ಮಾಡಲಾಗಿದೆ ಅನ್ನುವಂತ ಮಾಹಿತಿ ಕೂಡ ತಿಳಿದು ಬಂದಿರುವಂತದ್ದು. ಅದಾದ ಬಳಿಕ ಅವರನ್ನ ಕಿಡ್ನ್ಯಾಪ್ ಮಾಡಿದ್ಮೇಲೆ 6 ಕೋಟಿಗೆ ದುಡ್ಡು ಕೊಡಬೇಕು ಅಂತ ಹೇಳ್ಬಿಟ್ಟು ಅಪಹರಣಕ್ಕೆ ಕಿಡ್ನ್ಯಾಪ್ ಮಾಡಿದ್ದಾರೆ ಅನ್ನೋಂಥ ಮಾಹಿತಿ ಕೂಡ ತಿಳಿದು ಬಂದಿದೆ. ಬೆಳಗ್ಗೆ ಏನು ವಾಕಿಂಗ್ ಮಾಡ್ತಾ ಇದ್ರು ಆ ಸ್ಥಳದಲ್ಲಿ, ವಾಕಿಂಗ್ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಅಲ್ಲೊಂದು ಟಾಟಾ ಇಂಡಿಗೋ ಅನ್ನುವಂತ ಕಾರ್ ಕೂಡ ಬರುತ್ತೆ. ಆ ಕಾರ್ ಬಂದಂತ ಸಂದರ್ಭದಲ್ಲಿ ದಿಢೀರ್ ಅಂತ ಹೇಳ್ಬಿಟ್ಟು ಏನು ಅಪಹರಣ ಮಾಡ್ಲಿಕ್ಕೆ ಅವ್ರನ್ನ ಮುಂದಾಗ್ತಾರೆ. ಅಲ್ಲಿ ತಕ್ಷಣ ಸಾಕಷ್ಟು ಜನರು ಕೂಡ ಇರ್ತಾರೆ, ಅಲ್ಲಿ ಅವ್ರನ್ನ ಇದು ಮಾಡ್ಕೊಳಕ್ ಆಗೋದಿಲ್ಲ. ವೈದ್ಯರ ತಕ್ಷಣ ಬಾಯನ್ನ ಮುಚ್ಚಿಟ್ಟು ಆ ಕಾರ್ನಲ್ಲಿ ಅವರನ್ನ ಎತ್ತಾಕೊಂಡು ಹೋಗಿರುವಂತದ್ದು ಕೂಡ ಇದೆ. ಈಗಾಗಲೇ ಡಾಕ್ಟರ್ ವೈದ್ಯ ಸುನೀಲ್ ಏನಿದ್ದಾರೆ, ಅವರ ಸಹೋದರ ಏನಿದ್ದಾರೆ, ಅವರು ಜಿಲ್ಲಾ ಮದ್ಯ ಮಾರಾಟಗಾರರ ಸಂಘದ ಅಧ್ಯಕ್ಷರಾಗಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಇದೆ. ಮತ್ತು ಅವರ ಏನಾದ್ರು ವೈಮನಸ್ಸುಗಳು, ಅವರ ಏನಾದ್ರು ಸಮಸ್ಯೆಗಳಿತ್ತು, ಈ ವಿಚಾರಕ್ಕೆ ಲಿಂಕ್ ಇದ್ದು ಅವರನ್ನ ಏನಾದ್ರು ಕಿಡ್ನ್ಯಾಪ್ ಮಾಡಿದಾರ ಅನ್ನುವಂಥದ್ದು ಕೂಡ ತನಿಖೆಯನ್ನ ಮಾಡ್ತಾ ಇದ್ದಾರೆ. ನಿರಂತರವಾಗಿ ಆಗ್ಲೇ ಪೊಲೀಸರು ಕೂಡ ಯಾವ ಸ್ಥಳದಲ್ಲಿ ಡಾಕ್ಟರ್ ಸುನೀಲ್ ಇದ್ದಾರೆ ಅವರು ವಾಕಿಂಗ್ ಮಾಡ್ತಾ ಇದ್ರು, ಆ ಸ್ಥಳಕ್ಕೆ ಡಾಕ್ಟರ್ SP ಶೋಭಾರಾಣಿ ಕೂಡ ಭೇಟಿ ನೀಡಿ ಅಲ್ಲಿ ಹೆಚ್ಚಿನ ಮಾಹಿತಿಯನ್ನು ಕೂಡ ಪಡೆದುಕೊಳ್ಳಿಕ್ಕೆ ಮುಂದಾಗಿರುವಂತದ್ದು. ಇದರ ಜೊತೆಯಾಗಿ ಕಿಡ್ನ್ಯಾಪ್ ಮಾಡಿದರ ಮೊಬೈಲ್ ಕೂಡ ಟ್ರೇಸ್ ಮಾಡ್ತಾ ಇರುವಂತದ್ದು ಮತ್ತು ಕಿಡ್ನ್ಯಾಪ್ ಆಗಿರುವಂತ ಏನು ಡಾಕ್ಟರ್ ಸುನೀಲ್ ಏನಿದ್ದಾರೆ ಅವರ ಮೊಬೈಲ್ ಸಂಪೂರ್ಣವಾಗಿ ಕಡಿತಗೊಂಡಿತ್ತು. ಇನ್ನು ಅದರ ಮಾಹಿತಿಯನ್ನು ಕಲೆ ಹಾಕ್ಲಿಕ್ಕೆ SP ಮತ್ತು ಸೇರಿದಂತೆ ಬಳ್ಳಾರಿಯ ಸ್ಥಳೀಯ ಪೊಲೀಸರು ಕೂಡ ರೆಡಿ ಮಾಡ್ಕೊಳ್ತಾ ಇರುವಂತದ್ದು ದಶರಥ್.
ಎಸ್ ಥ್ಯಾಂಕ್ ಯು ಸಿದ್ದು ನಿಮ್ಮೆಲ್ಲ ಮಾಹಿತಿಗೆ.